ಸುದ್ದಿಯನ್ನ ನೋಡೋದಾದ್ರೆ, ಚಿನ್ನಯ್ಯನನ್ನ ಬುರುಡೆ ಪಂಜರದ ಒಳಗೆ ಕೆಡವುವುದಕ್ಕೆ ಕಥೆಗಾರರು ಮಾಡಿದ್ದ ಮಸಲತ್ತೇನಿತ್ತ ಅದು ಬಯಲಾಗಿದೆ. ಮಹಾ ಷಡ್ಯಂತ್ರ ನಡೆಸಿದ ಬಗ್ಗೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹೆಲ್ಪ್ ನಮ್ಗೆ ಮಾಡೋರು ಯಾರು ಇಲ್ಲ. ಆದ್ರೆ ಈ ಟಿವಿ ಚಾನೆಲ್ ಏನ್ ಮೇಡಮ್, ರಿಪಬ್ಲಿಕ್ ಕನ್ನಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಏನಾದ್ರೂ ಮಾಡ್ತೀನಿ. ಆದ್ರೆ ಲಾಯರ್ ಅವರು ಹೋಗಿದ್ದಾರಂತೆ. ಹೋಗುವಾಗ ಅವ್ರು ಹೇಳಿದ್ರಂತೆ, ನಿಮ್ ಕಡೆ ಅವರು ಕಳಿಸಿರೋದು, ಅವ್ರ ಹತ್ರ ಹೇಳಿರೋದು, ನಿಮ್ ಕಡೆ ಅವ್ರು ಕಳಿಸಿರೋದು, ಏನು ಮಾತಾಡಬೇಡ, ಸದ್ದಾಕಬೇಡ, ನಾನು ಹೇಳ್ದ ಜೊತೆಲಿ ನೀನು ಸೈನ್ ಹಾಕು. ಗೌರ್ಮೆಂಟ್ ವಕೀಲ ಯಾರಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ಆವಾಗ ನಾನು ಹೇಳುವಾಗ ನೀವೇ ಕಳಿಸಿದ್ರಂತಲ್ಲಮ್ಮ ಹಾಗಂತ ಹೇಳಿದ್ರು. ಇಲ್ಲ ಸರ್, ನಾವು ಕಳಿಸಿಲ್ಲ ಸರ್, ಯಾರಂತ ನಮಗ್ ಗೊತ್ತಿಲ್ಲ ಸರ್. ಚಿನ್ನಯ್ಯನನ್ನ ಕೆಡ್ಡಾಗಿ ಕೆಡವಲು ಷಡ್ಯಂತ್ರ. ಖಾಲಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡ್ರ ಲಾಯರ್. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಷಡ್ಯಂತ್ರ ಒಂದೋ ಎರಡೋ. ದೂರುದಾರ ಚಿನ್ನಯ್ಯನನ್ನ ಕೆಡ್ಡಾಗಿ ಕೆಡವಲು ಕಥೆಗಾರರು ಹೆಣೆದ ಜೇಡರ ಬಲೆ ಕೊನೆಗೂ ಚಿಂದಿ ಚಿಂದಿಯಾಗಿದೆ. ಬುರುಡೆ ಮ್ಯಾನ್ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ನಡೆಯಿತು ಅನ್ನೋದನ್ನ ಚಿನ್ನಯ್ಯನ ಪತ್ನಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸಹಾಯದ ನೆಪದಲ್ಲಿ ಖಾಲಿ ಪತ್ರಕ್ಕೆ ಲಾಯರ್ ಸಹಿ. ನಮ್ಮ ಹೆಂಡತಿ ಹಿಂಗ್ ಹೇಳಿದ್ರಲ್ಲ, ಯಾರಾದ್ರೂ ಕಳ್ಸಿರ್ಬೇಕು ಅಂತ ಇವರು ಸೈನ್ ಹಾಕಿದ್ದಾರೆ ಮೇಡಮ್. ಅಂದ್ರೆ ಯಾರೋ ಲಾಯರ್ಸ್ ಹೋಗಿದ್ದಾರೆ ಜೈಲಿಗೆ ಮೀಟ್ ಮಾಡಕ್ಕೆ. ಆದ್ರೆ ಇವ್ರು ಕಳಿಸಿರ್ಬೋದು ಅನ್ಕೊಂಡು ಚಿನ್ನಯ್ಯ ನಮ್ಮ ಯಜಮಾನ್ರು ಹಂಗಿದ್ರು. ಆದ್ರೆ ಲಾಯರ್ ಅವರು ಹೋಗಿದ್ದಾರಂತೆ. ಹೋಗುವಾಗ ಅವ್ರು ಹೇಳಿದ್ರಂತೆ, ನಿಮ್ ಕಡೆ ಅವರು ಕಳಿಸಿರೋದು, ಅವ್ರ ಹತ್ರ ಹೇಳಿರೋದು, ನಿಮ್ ಕಡೆ ಅವ್ರು ಕಳಿಸಿರೋದು, ಏನು ಮಾತಾಡಬೇಡ, ಸದ್ದಾಕಬೇಡ, ನಾನು ಹೇಳ್ದ ಜೊತೆಲಿ ನೀನು ಸೈನ್ ಹಾಕು. ನನ್ನ ಹೆಸರು ಹೇಳಿ ಸಹಿ ಹಾಕಿಸಿಕೊಂಡಿದ್ದಾರೆ. ಚಿನ್ನಯ್ಯ ಜಾಸ್ತಿ ದಿನ ಜೈಲಲ್ಲಿ ಇದ್ರೆ ಎಲ್ಲಿ ಎಲ್ಲ ನಿಜ ಆಚೆ ಬಂದ್ಬಿಡುತ್ತೆ ಅಂತ ಹೇಳಿ ಇವರೇ ಯಾರನ್ನೋ ವಕೀಲರನ್ನು ಕಳಿಸಿದ್ದಾರೆ ಮೇಡಮ್. ಕಳಿಸಿದ್ರೆ ಮತ್ತೆ ಇದು ಈ ಕಡೆ ಮಾತಾಡಿದ್ರೆ ಸ್ವಲ್ಪ ಇವ್ರಿಗೂ ಜೀವ ಬರ್ತದಲ್ಲ ಮೇಡಮ್. ಇವಾಗ ತುಂಬಾ ಇದಾಗಿದ್ದದು ಮೇಡಮ್. ಹೊರಗಡೆ ಇದ್ದುಕೊಂಡೇ ವಕೀಲೆಲ್ಲ ಮಾಡ್ಕೊಂಡು ಜಾಮೀನ್ ತೆಗಿತಾ ಇದ್ದಾರೆ ಮೇಡಮ್. ಅವಾಗ ದುಡ್ಡು ಕಾಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೇಕಾ ಮೇಡಮ್. ಗವರ್ಮೆಂಟ್ ಅವರು ಅದಕ್ಕೆಲ್ಲ ಇದ್ ಮಾಡ್ತಾರೆ ಮೇಡಮ್. ಬಡವರಿಗೆ ಏನ್ ನ್ಯಾಯ ಅಲ್ವಾ ಮೇಡಮ್. ಮೊನ್ನೆನೆ ಅವರು ಫೋನ್ ನಂಬರ್ ಹುಡುಕಿರೋದು ಮೇಡಮ್. ಗವರ್ಮೆಂಟ್ ವಕೀಲ ಯಾರಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ಆವಾಗ ನಾನು ಹೇಳುವಾಗ ನೀವೇ ಕಳಿಸಿದ್ರಂತಲ್ಲಮ್ಮ ಹಾಗಂತ ಹೇಳಿದ್ರು. ಇಲ್ಲ ಸರ್, ನಾವು ಕಳಿಸಿಲ್ಲ ಸರ್, ಯಾರಂತ ನಮಗ್ ಗೊತ್ತಿಲ್ಲ ಸರ್, ನೀವೇ ಕೇಳ್ಬೇಕು. ಜೈಲಲ್ಲಿ ಹೋಗಿ ಹೆಂಗ್ ಬಂದ್ರು, ಹೆಂಗ್ ಕೈಯಲ್ಲಿ తీసుಕೊಂಡು ಹೋದ್ರು ನೀವ್ ಕೇಳ್ಬೇಕು ಸರ್. ನಮ್ಮ ಹತ್ರ ಕೇಳಿದ್ರೆ ನಮ್ಗೆ ಹೆಂಗ್ ಗೊತ್ತಾಯ್ತದ ಸರ್ ಹಾಗಂತ ನಾನು ಕೇಳಿದೆ. ಚಿನ್ನಯ್ಯನ ವಿರುದ್ಧ ಕಾಣದ ಕೈಗಳ ಷಡ್ಯಂತ್ರ. ಇಲ್ಲ ನಾನ್ ಸೈನ್ ಹಾಕಿಲ್ಲ ಮೇಡಮ್. ನಮ್ಮ ಯಜಮಾನ್ರ ಹತ್ರನೇ ಸೈನ್ ಇಸಿರೋದು. ಅದು ಮತ್ತೆ ಬಂದು ಬರೆದು ಕೊಡ್ಬೇಕು, ನೀನು ನಿಮ್ಮ ಯಜಮಾನ್ರು ಬರೆದು ಕೊಡ್ಬೇಕು. ನಾವ್ ಕಳಿಸಿಲ್ಲ, ಅವ್ರಿಗೆ ನಮ್ಗೆ ಏನು ಸಂಬಂಧ ಇಲ್ಲ, ನಮ್ಗೆ ಗವರ್ಮೆಂಟ್ ಲಾ ಇರ್ದಾರಂತ ಬರೆದು ಕೊಡ್ಬೇಕು ಅಂತ ಹೇಳಿದ್ರು ಮೇಡಮ್. ನೀವು ಇದನ್ನ ಬರ್ದಿದ್ದೀರಾ? ಚಿನ್ನಯ್ಯ ಕೂಡ ಬರ್ದ್ಬಿಟ್ಟು ಇನ್ನೊಂದು ಸಪರೇಟ್ ಆಗಿ ನನ್ಗೆ ಯಾರೋ ಸುಳ್ಳು ಹೇಳ್ಬಿಟ್ಟು ಬಂದ್ಬಿಟ್ಟು ಈ ಲೆಟರ್ ಅಲ್ಲಿ ಬರ್ದಿರೋದು ಬೇಸಿಕಲಿ ನಮ್ಮ ಹೆಂಡತಿ ಕಳಿಸಿದ್ರು ಅಂತ ಯಾರೋ ಬಂದ್ಬಿಟ್ಟು ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ಹೋದ್ರು. ಆದ್ರೆ ನಾನ್ ಸೈನ್ ಹಾಕಿದ್ದೀನಿ ಅಂತ ಹೇಳಿ ಯಾರು ವಕೀಲರು ಬಂದ್ರೆ ಅವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಹೇಳಿ ಕೇಂದ್ರ ಕಾರಾಗೃಹ ಇಲಾಖೆ ಅಧಿಕಾರಿಗಳಿಗೆ ಚಿನ್ನಯ್ಯ ಸೈನ್ ಹಾಕಿ ಇದು ಜೈಲಿಂದಾನೇ ಬರೆದು ಕೊಟ್ಟಿರೋ ಲೆಟರ್ ಕೊಟ್ಟಿದ್ರು. ಸೊ ನೀವ್ ಯಾವ ಲಾಯರ್ನು ನೀವು ಕಳಿಸಿಲ್ಲ? ಇಲ್ಲ ಮೇಡಮ್, ಕಳಿಸಿಲ್ಲ ಮೇಡಮ್. ಚಿನ್ನಯ್ಯನ ಪತ್ನಿ ದೂರಿನಲ್ಲಿ ಇದೆ ಸ್ಫೋಟಕ ರಹಸ್ಯ. ಸಹಾಯದ ನೆಪದಲ್ಲಿ ಖಾಲಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿರುವವರ ವಿರುದ್ಧ ಶಿವಮೊಗ್ಗ ಜೈಲಾಧಿಕಾರಿಗೆ ಚಿನ್ನಯ್ಯನ ಪತ್ನಿ ದೂರು ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ದೂರಿನ ಪ್ರತಿ ಲಭ್ಯವಾಗಿದೆ. ಮಲ್ಲಿಕಾ, ಸತ್ಯಮಂಗಳಂ, ತಮಿಳುನಾಡು. ಮುಖ್ಯ ಅಧೀಕ್ಷಕರು, ಕೇಂದ್ರ ಕಾರಾಗೃಹ, ಶಿವಮೊಗ್ಗ. ವಿಷಯ ವಕೀಲರನ್ನು ನಿರಾಕರಿಸುವ ಬಗ್ಗೆ. ನಾನು ಮಲ್ಲಿಕಾ, ನನ್ನ ಯಜಮಾನರಾದ ಚಿನ್ನಯ್ಯ ಅವರನ್ನ ಭೇಟಿ ಮಾಡುವ ಸಲುವಾಗಿ ಕೇಂದ್ರ ಕಾರಾಗೃಹಕ್ಕೆ ಅಕ್ಕನೊಂದಿಗೆ ಬಂದಿರ್ತೇನೆ. ನನ್ನ ಗಂಡನೊಂದಿಗೆ ಮಾತನಾಡೋ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನ ತಿಳಿದುಕೊಂಡಾಗ ಇದೇ ತಿಂಗಳು ನವೆಂಬರ್ 10, 2025ರಂದು ವಕೀಲರೊಬ್ಬರು ಬಂದು ನನ್ನ ಗಂಡನಿಂದ ವಕಾಲತ್ತುಗಳಿಗೆ ಸಹಿ ಮಾಡಿಸಿಕೊಂಡು ಹೋಗಿದ್ದು ತಿಳಿಸಿದ್ದು, ನನ್ನ ಗಂಡ ನಾನು ಕಳುಹಿಸಿದ ವಕೀಲರು ಅಂತ ಭಾವಿಸಿ ಸಹಿ ಮಾಡಿದ್ದು ಅಂತ ಹೇಳಿದ್ದಾರೆ. ಆದ್ರೆ ನಾನು ಯಾವ ವಕೀಲರನ್ನು ಕಳುಹಿಸದೇ ಇದ್ದು ಇದು ಯಾರೋ ಉದ್ದೇಶಪೂರ್ವಕ ಮೋಸ ಮಾಡೋ ಸಲುವಾಗಿ ಸಹಿ ಪಡೆದಿರುತ್ತಾರೆ.
ಹಾಗಾಗಿ ಈ ಮೂಲಕ ನಾವು ವಿನಂತಿಸಿಕೊಳ್ಳುವುದು ಏನಂದ್ರೆ ನನ್ನ ಗಂಡನಿಂದ ಸಹಿ ಪಡೆದ ವಕೀಲರನ್ನ ಪರಿಗಣನೆಗೆ ತೆಗೆದುಕೊಳ್ಳಬಾರದು ಹಾಗೂ ಮುಂದಿನ ದಿನಗಳಲ್ಲಿ ಈಗ ಮಾಡಿದ ಸಹಿಯನ್ನ ಅವರು ದುರುಪಯೋಗ ಪಡಿಸೋ ಅವಕಾಶವಿದ್ದು ಅಂತ ಸಂದರ್ಭದಲ್ಲಿ ಅದನ್ನ ಹಾಗೂ ವಕೀಲರನ್ನ ನಿರಾಕರಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಗೌರವದೊಂದಿಗೆ ಮಲ್ಲಿಕಾ. ಸ್ಥಳ ಶಿವಮೊಗ್ಗ. ದಿನಾಂಕ 14/11/2025. ಬುರುಡೆ ಮ್ಯಾನ್ ವಿರುದ್ಧ ಬಿ ಗ್ಯಾಂಗ್ ನಡೆಸಿದ ಒಂದೊಂದೇ ಮಸಲತ್ತು ಹೊರಗೆ ಬರ್ತಿದೆ. ಕಥೆಗಾರರ ಅಕ್ರಮ ಕೂಟಕ್ಕೆ ಚಿನ್ನಯ್ಯ ಬಲಿಪಶು ಆದ್ನ ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸುದ್ದಿಯನ್ನ ನೋಡೋದಾದ್ರೆ, ಚಿನ್ನಯ್ಯನನ್ನ ಬುರುಡೆ ಪಂಜರದ ಒಳಗೆ ಕೆಡವುವುದಕ್ಕೆ ಕಥೆಗಾರರು ಮಾಡಿದ್ದ ಮಸಲತ್ತೇನಿತ್ತ ಅದು ಬಯಲಾಗಿದೆ. ಮಹಾ ಷಡ್ಯಂತ್ರ ನಡೆಸಿದ ಬಗ್ಗೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹೆಲ್ಪ್ ನಮ್ಗೆ ಮಾಡೋರು ಯಾರು ಇಲ್ಲ ಅಂದ್ರೆ ಈ ಟಿವಿ ಚಾನಲ್ ಏನ್ ಮೇಡಮ್, ರಿಪಬ್ಲಿಕ್ ಕನ್ನಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಏನಾದ್ರೂ ಮಾಡ್ತೀನಿ. ಆದ್ರೆ ಲಾಯರ್ ಅವರು ಹೋಗಿದ್ದಾರಂತ, ಹೋಗುವಾಗ ಅವ್ರು ಹೇಳಿದ್ರಂತೆ ನಿಮ್ ಕಡೆ ಅವರು ಕಳಿಸಿರೋದು, ಅವ್ರ ಹತ್ರ ಹೇಳಿರೋದು ನಿಮ್ ಕಡೆ ಅವ್ರು ಕಳಿಸಿರೋದು, ಏನು ಮಾತಾಡಬೇಡ, ಸದ್ದಾಕ್ಬೇಡ, ನಾನು ಹೇಳ್ದ ಜೊತೆಲಿ ನೀನು ಸೈನ್ ಹಾಕು. ಗೌರ್ಮೆಂಟ್ ವಕೀಲ ಯಾರಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ಆವಾಗ ನಾನು ಹೇಳುವಾಗ ನೀವೇ ಕಳಿಸಿದ್ರಂತಲ್ಲಮ್ಮ ಹಾಗಂತ ಹೇಳಿದ್ರು. ಇಲ್ಲ ಸರ್, ನಾವು ಕಳಿಸಿಲ್ಲ ಸರ್, ಯಾರಂತ ನಮಗ್ ಗೊತ್ತಿಲ್ಲ ಸರ್. ಚಿನ್ನಯ್ಯನನ್ನ ಕೆಟ್ಟಾಗಿ ಕೆಡವಲು ಷಡ್ಯಂತ್ರ. ಖಾಲಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡ್ರ ಲಾಯರ್. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಷಡ್ಯಂತ್ರ 1-2. ದೂರುದಾರ ಚಿನ್ನಯ್ಯನನ್ನ ಕೆಡ್ಡಾಗಿ ಕೆಡವಲು ಕಥೆಗಾರರು ಹೆಣೆದ ಜೇಡರ ಬಲೆ ಕೊನೆಗೂ ಚಿಂದಿಯಾಗಿದೆ. ಬುರುಡೆ ಮ್ಯಾನ್ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ನಡೆಯಿತು ಅನ್ನೋದನ್ನ ಚಿನ್ನಯ್ಯನ ಪತ್ನಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸಹಾಯದ ನೆಪದಲ್ಲಿ ಖಾಲಿ ಪತ್ರಕ್ಕೆ ಲಾಯರ್ ಸಹಿ. ನಮ್ಮ ಹೆಂಡತಿ ಹಿಂಗ್ ಹೇಳಿದ್ರಲ್ಲ, ಯಾರಾದ್ರೂ ಕಳ್ಸಿರ್ಬೇಕು ಅಂತ ಇವರು ಸೈನ್ ಹಾಕಿದ್ದಾರೆ. ಅಂದ್ರೆ ಯಾರೋ ಲಾಯರ್ಸ್ ಹೋಗಿದ್ದಾರೆ ಜೈಲಿಗೆ ಮೀಟ್ ಮಾಡಕ್ಕೆ, ಆದ್ರೆ ನೀವು ಕಳಿಸಿರ್ಬೋದು ಅನ್ಕೊಂಡು ಚಿನ್ನಯ್ಯ ನಮ್ಮ ಯಜಮಾನ್ರು ಹಂಗಿದ್ರು. ಆದ್ರೆ ಲಾಯರ್ ಅವರು ಹೋಗಿದ್ದಾರಂತ, ಹೋಗುವಾಗ ಅವ್ರು ಹೇಳಿದ್ರಂತೆ ನಿಮ್ ಕಡೆ ಅವರು ಕಳಿಸಿರೋದು, ಅವ್ರ ಹತ್ರ ಹೇಳಿರೋದು ನಿಮ್ ಕಡೆ ಅವ್ರು ಕಳಿಸಿರೋದು, ಏನು ಮಾತಾಡಬೇಡ, ಸದ್ದಾಕ್ಬೇಡ, ನಾನು ಹೇಳ್ದ ಜೊತೆಲಿ ನೀನು ಸೈನ್ ಹಾಕು. ನನ್ನ ಹೆಸರು ಹೇಳಿ ಸಹಿ ಹಾಕಿಸಿಕೊಂಡಿದ್ದಾರೆ. ಚಿನ್ನಯ್ಯ ಜಾಸ್ತಿ ದಿನ ಜೈಲಲ್ಲಿ ಇದ್ರೆ ಎಲ್ಲಿ ಎಲ್ಲ ನಿಜ ಆಚೆ ಬಂದ್ಬಿಡುತ್ತೆ ಅಂತ ಹೇಳಿ ಇವರೇ ಯಾರನ್ನೋ ವಕೀಲರನ್ನ ಕಳಿಸಿದ್ದಾರೆ ಮೇಡಮ್. ಕಳಿಸಿದ್ರೆ ಮತ್ತೆ ಇದು ಈ ಕಡೆ ಮಾತಾಡಿದ್ರೆ ಸ್ವಲ್ಪ ಇವ್ರಿಗೂ ಜೀವ ಬರ್ತದಲ್ಲ ಮೇಡಮ್. ಇವಾಗ ತುಂಬಾ ಇದಾಗಿದ್ದದು ಮೇಡಮ್. ಹೊರಗಡೆ ಇದ್ದುಕೊಂಡೇ ವಕೀಲೆಲ್ಲ ಮಾಡ್ಕೊಂಡು ಜಾಮೀನ್ ತೆಗಿತಾ ಇದ್ದಾರೆ ಮೇಡಮ್. ಅವಾಗ ದುಡ್ಡು ಕಾಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೇಕ ಮೇಡಮ್. ಗವರ್ಮೆಂಟ್ ಅವರು ಅದಕ್ಕೆಲ್ಲ ಇದ್ ಮಾಡ್ತಾರೆ ಮೇಡಮ್. ಬಡವ್ರಿಗೆ ಏನ್ ನ್ಯಾಯ ಅಲ್ವಾ ಮೇಡಮ್. ಮೊನ್ನೆನೇ ಅವರು ಫೋನ್ ನಂಬರ್ ಹುಡುಕಿರೋದು ಮೇಡಮ್. ಗವರ್ಮೆಂಟ್ ವಕೀಲ ಯಾರಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ಅವಾಗ ನಾನು ಹೇಳುವಾಗ ನೀವೇ ಕಳಿಸಿದ್ರಂತಲ್ಲಮ್ಮ ಹಾಗಂತ ಹೇಳಿದ್ರು. ಇಲ್ಲ ಸರ್, ನಾವು ಕಳಿಸಿಲ್ಲ ಸರ್, ಯಾರಂತ ನಮಗ್ ಗೊತ್ತಿಲ್ಲ ಸರ್, ನೀವೇ ಕೇಳ್ಬೇಕು. ಜೈಲಲ್ಲಿ ಹೋಗಿ ಹೆಂಗ್ ಬಂದ್ರು, ಹೆಂಗ್ ಕೈಯಲ್ಲಿ తీసుಕೊಂಡು ಹೋದ್ರು ನೀವ್ ಕೇಳ್ಬೇಕು ಸರ್. ನಮ್ಮ ಹತ್ರ ಕೇಳಿದ್ರೆ ನಮ್ಗೆ ಹೆಂಗ್ ಗೊತ್ತಾಯ್ತದ ಸರ್ ಹಾಗಂತ ನಾನು ಕೇಳಿದೆ. ಚಿನ್ನಯ್ಯನ ವಿರುದ್ಧ ಕಾಣದ ಕೈಗಳ ಷಡ್ಯಂತ್ರ. ಇಲ್ಲ ನಾನ್ ಸೈನ್ ಹಾಕಿಲ್ಲ ಮೇಡಮ್. ನಮ್ಮ ಯಜಮಾನ್ರ ಹತ್ರನೇ ಸೈನ್ ಇಸಿರೋದು. ಅದು ಮತ್ತೆ ಬಂದು ಬರೆದು ಕೊಡ್ಬೇಕು, ನೀನು ನಿಮ್ಮ ಯಜಮಾನ್ರು ಬರೆದು ಕೊಡ್ಬೇಕು. ನಾವ್ ಕಳಿಸಿಲ್ಲ, ಅವ್ರಿಗೆ ನಮ್ಗೆ ಏನ್ ಸಂಬಂಧ ಇಲ್ಲ, ನಮ್ಗೆ ಗವರ್ಮೆಂಟ್ ಲಾ ಇರ್ದಾರಂತ ಬರೆದು ಕೊಡ್ಬೇಕು ಅಂತ ಹೇಳಿದ್ರು ಮೇಡಮ್. ನೀವು ಇದನ್ನ ಬರ್ದಿದ್ದೀರಾ? ಚಿನ್ನಯ್ಯ ಕೂಡ ಬರ್ದ್ಬಿಟ್ಟು ಇನ್ನೊಂದು ಸಪರೇಟ್ ಆಗಿ ನನ್ಗೆ ಯಾರೋ ಸುಳ್ಳು ಹೇಳ್ಬಿಟ್ಟು ಬಂದ್ಬಿಟ್ಟು ಈ ಲೆಟರ್ ಅಲ್ಲಿ ಬರ್ದಿರೋದು ಬೇಸಿಕಲಿ ನಮ್ಮ ಹೆಂಡತಿ ಕಳ್ಸಿದ್ರು ಅಂತ ಯಾರೋ ಬಂದ್ಬಿಟ್ಟು ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ಹೋದ್ರು. ಆದ್ರೆ ನಾನ್ ಸೈನ್ ಹಾಕಿದೀನಿ ಅಂತ ಹೇಳಿ ಯಾರು ವಕೀಲರು ಬಂದ್ರೆ ಅವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಹೇಳಿ ಕೇಂದ್ರ ಕಾರಾಗೃಹ ಇಲಾಖೆ ಅಧಿಕಾರಿಗಳಿಗೆ ಚಿನ್ನಯ್ಯ ಸೈನ್ ಹಾಕಿ ಇದು ಜೈಲಿಂದಾನೇ ಬರೆದು ಕೊಟ್ಟಿರೋ ಲೆಟರ್ ಕೊಟ್ಟಿದ್ರು. ಸೊ ನೀವ್ ಯಾವ ಲಾಯರ್ನು ನೀವು ಕಳಿಸಿಲ್ಲ? ಇಲ್ಲ ಮೇಡಮ್, ಕಳಿಸಿಲ್ಲ ಮೇಡಮ್. ಚಿನ್ನಯ್ಯನ ಪತ್ನಿ ದೂರಿನಲ್ಲಿ ಇದೆ ಸ್ಫೋಟಕ ರಹಸ್ಯ. ಸಹಾಯದ ನೆಪದಲ್ಲಿ ಖಾಲಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿರುವವರ ವಿರುದ್ಧ ಶಿವಮೊಗ್ಗ ಜೈಲಾಧಿಕಾರಿಗೆ ಚಿನ್ನಯ್ಯನ ಪತ್ನಿ ದೂರು ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ದೂರಿನ ಪ್ರತಿ ಲಭ್ಯವಾಗಿದೆ.
ಮಲ್ಲಿಕಾ ಸತ್ಯಮಂಗಳಂ ತಮಿಳುನಾಡು ಮುಖ್ಯ ಅಧೀಕ್ಷಕರು ಕೇಂದ್ರ ಕಾರಾಗೃಹ ಶಿವಮೊಗ್ಗ ವಿಷಯ ವಕೀಲರನ್ನು ನಿರಾಕರಿಸುವ ಬಗ್ಗೆ ನಾನು ಮಲ್ಲಿಕಾ ನನ್ನ ಯಜಮಾನರಾದ ಚಿನ್ನಯ್ಯ ಅವರನ್ನ ಭೇಟಿ ಮಾಡುವ ಸಲುವಾಗಿ ಕೇಂದ್ರ ಕಾರಾಗೃಹಕ್ಕೆ ಅಕ್ಕನೊಂದಿಗೆ ಬಂದಿರ್ತೇನೆ. ನನ್ನ ಗಂಡನೊಂದಿಗೆ ಮಾತನಾಡೋ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನ ತಿಳಿದುಕೊಂಡಾಗ ಇದೇ ತಿಂಗಳು ನವೆಂಬರ್ 10, 2025ರಂದು ವಕೀಲರೊಬ್ಬರು ಬಂದು ನನ್ನ ಗಂಡನಿಂದ ವಕಾಲತ್ತುಗಳಿಗೆ ಸಹಿ ಮಾಡಿಸಿಕೊಂಡು ಹೋಗಿದ್ದು ತಿಳಿಸಿದ್ದು ನನ್ನ ಗಂಡ ನಾನು ಕಳುಹಿಸಿದ ವಕೀಲರು ಅಂತ ಭಾವಿಸಿ ಸಹಿ ಮಾಡಿದ್ದು ಅಂತ ಹೇಳಿದ್ದಾರೆ. ಆದ್ರೆ ನಾನು ಯಾವ ವಕೀಲರನ್ನು ಕಳುಹಿಸದೇ ಇದ್ದು ಇದು ಯಾರೋ ಉದ್ದೇಶಪೂರ್ವಕ ಮೋಸ ಮಾಡೋ ಸಲುವಾಗಿ ಸಹಿ ಪಡೆದಿರುತ್ತಾರೆ. ಹಾಗಾಗಿ ಈ ಮೂಲಕ ನಾವು ವಿನಂತಿಸಿಕೊಳ್ಳುವುದು ಏನಂದ್ರೆ ನನ್ನ ಗಂಡನಿಂದ ಸಹಿ ಪಡೆದ ವಕೀಲರನ್ನ ಪರಿಗಣನೆಗೆ ತೆಗೆದುಕೊಳ್ಳಬಾರದು ಹಾಗೂ ಮುಂದಿನ ದಿನಗಳಲ್ಲಿ ಈಗ ಮಾಡಿದ ಸಹಿಯನ್ನ ಅವರು ದುರುಪಯೋಗ ಪಡಿಸೋ ಅವಕಾಶವಿದ್ದು ಅಂತ ಸಂದರ್ಭದಲ್ಲಿ ಅದನ್ನ ಹಾಗೂ ವಕೀಲರನ್ನ ನಿರಾಕರಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಗೌರವದೊಂದಿಗೆ ಮಲ್ಲಿಕಾ. ಸ್ಥಳ ಶಿವಮೊಗ್ಗ. ದಿನಾಂಕ 14/11/2025. ಬುರುಡೆ ಮ್ಯಾನ್ ವಿರುದ್ಧ ಬಿ ಗ್ಯಾಂಗ್ ನಡೆಸಿದ ಒಂದೊಂದೇ ಮಸಲತ್ತು ಹೊರಗೆ ಬರ್ತಿದೆ. ಕಥೆಗಾರರ ಅಕ್ರಮ ಕೂಟಕ್ಕೆ ಚಿನ್ನಯ್ಯ ಬಲಿಪಶು ಆದ್ನ ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.